ರಾಕ್ಷಸತನವನ್ನು ಶುದ್ಧಿ ಮಾಡೋದು ಹೇಗೆ? ಆಗ ನೀವಾಗಲೇ ರಾಕ್ಷಸತನದ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನು ಶುದ್ಧಿ ಮಾಡೋದು ಹೇಗೆ? ಈಗ ನಾನು ಅದಕ್ಕೆ ವಿಚಾರ ಹೇಳಿದೆ. ಮನಸ್ಸು ಎಲ್ಲಿದೆ ಅಂತ ಫಸ್ಟು ನಾವು ತಿಳ್ಕೋಬೇಕು. ಹೌದು. ಹೌದಾ? ಅಕಸ್ಮಾತ್ ಹೇಳೋದು ಅಂದರೆ ನೀನು ಎಲ್ಲಿ ಹೇಳ್ಬೋದು? ಮನಸ್ಸು ಎಲ್ಲಿದೆ ಅಂತ ಕೇಳಿದ್ರೆ ಏನು ಹೇಳ್ಬೋದಮ್ಮ? ತಲೆ. ತಲೆ, ಮೆದುಳು ತೋರಿಸೋದು ಇಲ್ಲಿ ಇಲ್ಲಿ. ಹೌದಾ? ಹೌದು. ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಎರಡು ಹುಬ್ಬುಗಳ ನಡುವೆ ಮನಸ್ಸು ಇರ್ತಕ್ಕಂಥ ಜಾಗ. ಅದಕ್ಕೋಸ್ಕರ ಕುಂಕುಮ ಗಂಧ ಅಲ್ಲೇ ಇಟ್ಕೊಳ್ಳೋದು. ಈಗ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಕುಂಕುಮನೋ ವಿಭೂತಿನೋ ಗಂಧನೋ ಎಷ್ಟು ಜನ ಇಡ್ತಾ ಇದ್ದಾರಮ್ಮ ಮಕ್ಕಳಿಗೆ? ಹೆಂಗಸರೇ ಇಟ್ಕೊಳ್ಳಲ್ಲ. ಹೌದು. ಸಣ್ಣದು ಯಾವುದೋ ಒಂದು ಸ್ಟಿಕ್ಕರ್ ತಗೊಂಡು ಅಂಟಿಸ್ಕೊಂಡ್ಬಿಟ್ಟು ದಿನ ಮನೆ ಗೋಡೆಯಲ್ಲಿ ಅಂಟಿಸ್ಬಿಡ್ತಾರೆ. ಸ್ನಾನ ಆದ್ಮೇಲೆ ಅದನ್ನೇ ತಗೊಂಡು ಅಂಟಿಸ್ಕೊಂಡು ಈಚೆ ಬರ್ತಾರೆ. ಹೌದು. ಅದಲ್ಲೇನಮ್ಮ? ಹೌದು. ಇಂದ ಮೇಲೆ ಈಗ ಮನಸ್ಸು ಚೆನ್ನಾಗಿರುತ್ತಾ? ಸ್ವಲ್ಪ ಯೋಚನೆ ಮಾಡಿ. ಇಲ್ಲ. ಮನಸ್ಸು ಇರುವುದು ಎರಡು ಹುಬ್ಬುಗಳ ನಡುವೆ, ಮಧ್ಯಭಾಗದಲ್ಲಿ. ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ಮಕ್ಕಳು ಬೇಗ ಮೊಬೈಲ್ಗೆ ಅಡಿಕ್ಟ್ ಆಗ್ತಾರೆ. ನಂಬರ್ 1 ಮಕ್ಕಳು. ಹೌದು. ಹೆಂಗಸುಗಳು ತುಂಬ ಚೆನ್ನಾಗಿರೋ ಸೀರೆ ಉಟ್ಕೋಬೇಕು, ನಾನು ಒಳ್ಳೆ ಒಡವೆ ಮಾಡಿಸ್ಕೋಬೇಕು ಅಂತಕ್ಕಂಥ ಹುಚ್ಚು. ಎರಡು ಸೆಕ್ಷನ್ ಇದೆ ಇಲ್ಲಿ. ಮಗು ಫುಲ್ಲು ಮೊಬೈಲ್ಗೆ ಯಾಕೆ ಅಡಿಕ್ಟ್ ಆಗತ್ತೆ? ನಂಬರ್ 1. ಹೆಂಗಸರು ಸುಮ್ಮನೆ ಕೂತಿದ್ದಂಗೆ ಏನೋ ನನ್ನ ಜೀವನದಲ್ಲಿ ಏನಾರು ಬೇಕಲ್ಲ, ಎಂಥದಾರು ಹಾಕಬೇಕಲ್ಲ, ನಾನು ಒಳ್ಳೆ ಸೀರೆ ಉಟ್ಕೋಬೇಕಲ್ಲ, ನನಗಿಂತ ಆಭರಣ ಬೇಕಲ್ಲ, ಒಡವೆ ಹಾಕಬೇಕು. ಇದು ಯಾಕೆ ಬರುತ್ತೆ ಅಂದರೆ ಇಲ್ಲಿ ಎರಡು ಭಾಗ ನಿಲ್ಸಿದೀನಿ. ಒಂದ್ ಕಡೆ ಮಗು, ಒಂದ್ ಕಡೆ ದೊಡ್ಡವರು. ಅಂದ್ರೆ ಮಗು ಹೆತ್ತ ತಾಯಿ ಕೂಡ ಆಸೆ, ಮಗುಗೂ ಕೂಡ ನಿರಾಸೆ. ಯಾಕೆ ಅಂದ್ರೆ ಕುತ್ತಿಗೆ ಭಾಗವನ್ನ ಬಗ್ಗಿಸಿ ಯಾರು ಕೂತ್ಕೊಂಡಿರ್ತಾರೆ ಹೆಂಗಸರು, ಅವರಿಗೆ ಭಯಂಕರವಾಗಿರ್ತಕ್ಕಂತಹ ಚೇಷ್ಟೆ ಬುದ್ಧಿ ಇರುತ್ತೆ. ಕುತ್ತಿಗೆ ಭಾಗ ಯಾವಾಗ ಇದಕ್ಕೆ ಬೆನ್ನು ಉರಿ ಅಂತಾರೆ. ಈಗ ಮಗು ಮೊಬೈಲ್ ಕೊಟ್ರೆ ಕುತ್ತಿಗೆ ಬಗ್ಗಿಸುತ್ತಾ ಇಲ್ವಾ? ಅದಕ್ಕೆ ಆ ಮಗು ನಿಮ್ಗೆ ಉಗ್ರವಾದಿ ಮುಂದಕ್ಕಾಗತ್ತೆ. ಆ ಮಗುಗೆ ಯಾವ ಕಾರಣಕ್ಕೂ ಮನಃಶಾಂತಿ, ಮನಸ್ಸು ಏನೂ ಇರಲ್ಲ. ಈಗ ನಿಮ್ಮ ಮಗುವಿಗೆ ನೀವು ಕೊಟ್ಟಿರುವ ಮೊಬೈಲ್ ಏನಾಗಿದೆ ನೋಡಿ. ಈ ರೋಗ ಶುರುವಾಗಿದ್ದು ಕರೋನಾದಿಂದ. ನಮ್ಮ ದೇಶಕ್ಕೆ ಕರೋನಾ ಏನಕ್ಕೆ ಬಂತು ಅಂದ್ರೆ ಬುದ್ಧಿ ಕಲ್ಸಕ್ ಬಂತು. ಮೂರ್ಖರ ಬುದ್ಧಿ ಕಲೀರಿ, ನಿಮ್ಮ ಉಸಿರಾಟ ಚೆನ್ನಾಗಿಲ್ಲ ತಿಳ್ಕೊಳ್ಳಿ ಅಂತ ಕರೋನಾ ಬಂತು. ಈ ಕರೋನಾಗೆ ಈ ಸೈನ್ಸ್ನವರು ತಂದು ಇಟ್ರು ಆನ್ಲೈನ್ ಕ್ಲಾಸ್, ಲವ್ ಮಾಡೋದು ಮಕ್ಕಳಿಗೆ ಕಲ್ತ್ಕೊಳ್ಳಿ ಅಂತ. ಅದು ಕರೋನಾ ಒಂದಿನ ಸತ್ತೋಗ್ಬಿಡೋದು. ಇದು ಹಂಗಲ್ಲ, ಲವ್ ಮಾಡ್ಕೊಂಡು ಜೀವನ ಎಲ್ಲ ಅನುಭವಿಸೋದು. ಈ ಕರೋನಾ ದೊಡ್ಡದ, ಆ ಕರೋನಾ ದೊಡ್ಡದ, ಸ್ವಲ್ಪ ಯೋಚನೆ ಮಾಡಬೇಕು. ಹೌದು ಅಲ್ವೇನಮ್ಮ? ಹೌದು. ಇದಕ್ಕೋಸ್ಕರವಾಗಿ ಕುತ್ತಿಗೆ ಭಾಗವನ್ನ ಯಾವಾಗಲೂ ನೇರವಾಗಿ ಇಟ್ಕೊಂಡು ಕುತ್ಕೋಬೇಕು ಅಂತ ತಾಯಂದಿರಿಗೆ ಹೆಂಗಸರಿಗೆ ಗೊತ್ತಿಲ್ಲ. ಇನ್ನು ಮಕ್ಕಳು ಆ ಥರ ಕೂರಿಸ್ಬೇಕು ಅಂತ ಗೊತ್ತಾ? ಇಲ್ಲ. ಹಾಗಿದ್ದ ಮೇಲೆ ನಿಮ್ಮ ಮಕ್ಕಳು ಯಾವ ಸ್ಥಿತಿಗೆ ಹೋಗಿರ್ತಾರೆ, ನೀವು ಯಾವ ಸ್ಥಿತಿಗೆ ಹೋಗಿದ್ದೀರಾ ಅಂತ ತಿಳ್ಕೊಳ್ಳಿ. ಇದನ್ನ ಮಗುವಿಗೆ ನೀವು 1 ವರ್ಷದ ಒಳಗಡೆ, ಮಗು ಹುಟ್ಟಿದ 1 ವರ್ಷದ ಒಳಗಡೆ ಈ ತಲೆಯ ಭಾಗವನ್ನ ಸಿಂಬಿ ಒಳಗಡೆ ಮಗು ತಲೆಯನ್ನು ಪ್ಯಾಕ್ ಮಾಡೋ ಥರ ಮಲಗಿಸಿದ್ದರೆ ಆ ಮಗು ನಿಜವಾಗಿಯೂ ದಷ್ಟಪುಷ್ಟಕವಾಗಿ ಆರೋಗ್ಯದಾಯಕವಾದ ಮಗು ಆಗಿರುತ್ತೆ. ಯಾಕೆ ಅಂದ್ರೆ ಕತ್ತು ಮಗು ಯಾವುದೇ ಕಾರಣಕ್ಕೂ ತಲೆಯ ಹಿಂಭಾಗದಲ್ಲಿ ಮೆಮೊರಿ ಪವರ್ ಇರೋದು. ಅಂದ್ರೆ ಹಿಂದಿಂದ ಏನಾಗಿತ್ತು, ನಾನು ಏನು ಮಾಡಬೇಕು, ಇದೆಲ್ಲವೂ ಕೂಡ ನಮ್ಮ ಉಸಿರಾಟದಲ್ಲಿ ಹೋಗಿ ಅಲ್ಲಿ ಸ್ಟೋರೇಜ್ ಆಗತ್ತೆ. ಅದಕ್ಕೋಸ್ಕರ ದೊಡ್ಡವರು ಕೂಡ ಮಲಗಬೇಕಾದ್ರೆ ಜಾಸ್ತಿ ಹಿಂದಲಿಯನ್ನು ಕೊಟ್ಟು ಮಲಗುವ ಅಭ್ಯಾಸ ಇರಬೇಕು. ಈ ಕಡೆ ತಿರ್ಕೊಳ್ಳೋದು, ಇಲ್ಲ ಆ ಕಡೆ ತಿರ್ಕೊಳ್ಳೋದು, ಇಲ್ಲ ಕೈ ಇಲ್ಲಿ ಕೊಟ್ಕೊಳ್ಳೋದು, ಇಲ್ಲ ತೊಡೆ ಸಂದಿ ಕೈ ಹಾಕೊಳ್ಳೋದು, ಇಲ್ಲ ಮಂಡಿ ಅಳ್ಳಾಡ್ಸೋದು. ಹಿಂಗೆ ಮಲಕ್ಕೊಳ್ಳೋರಿಗೆ ಬುದ್ಧಿ ಯಾವ ಕಾರಣಕ್ಕೂ ಇರುವುದಿಲ್ಲ.